श्रीमण्डलमध्यस्थाः पूर्णबोधमतानुगाः श्रीविष्णवा विष्णुहृदयाः नमस्ते गुरुन् नमः। ಬರುವಲ್ಲ येने ब्रह्महृदाय आदिकवये मुह्यन्ति सूरयः तेजो वारिमृदां यथा विनिमयो यत्र त्रिसर्गो आम्नास्वेन सदा निरस्तकुहकं सत्यं परं धीमहि सृष्टिस्थित्यप्येहानेतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वेषशत्रुरात्मकस्य विष्णोर्व्यस्ताः समस्तः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ಓಂ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಡಿಸ್ಟರ್ಬೆನ್ಸ್ ಆಯ್ತಾ? ಕಫ ಕಟ್ಕೊಂಡಿದೆ ಧ್ವನಿ. ಗಂಟ್ಲು ಧ್ವನಿ ರೆಸ್ಟ್ ಮಾಡ್ಬೇಕು ಸ್ವಲ್ಪ. ಕಫ ನಿನ್ನೆಯಿಂದ ಅದೇ ನೀವು ರೆಸ್ಟ್ ತಗೋಬೇಕು. ಅದಕ್ಕೆ ಬೇರೆ ಪ್ರಾಬ್ಲಮ್ ಏನಿಲ್ಲ, ಅದು ಕಫಕ್ಕೆ ಗಂಟು ಇವತ್ತು ಬರ್ತಾ ಇದೆ. ರೆಸ್ಟ್ ವಿಲ್ ಹೆಲ್ಪ್. ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದ 15ನೇ ಅಧ್ಯಾಯದಲ್ಲಿ ಇವತ್ತು 34ನೇ ಶ್ಲೋಕ. ಹರೇರತ್ಯಾಶ್ರಿತಾಶ್ಚ ಏತಾನ್ ದೇಶಾನ್ ನಿಷೇವೇತ ಶ್ರೇಯಸ್ಕಾಮೋ ಚ ವೈಷ್ಣವಃ ಅವೈಷ್ಣವಃ. ಬರುವಲ್ಲೆ ಈ ಹಿಂದೆ ಹೇಳಿದ ಪ್ರದೇಶಗಳು ಉನ್ನತಮವಾದ ಪ್ರದೇಶಗಳು ಅಂತ ಹೇಳ್ತಾ ಇದ್ದಾರೆ. ನೈಮಿಷಾರಣ್ಯ, ರಾಮಸೇತು, ಪ್ರಭಾಸ, ಫಲ್ಗುಣ, ವಾರಾಣಸಿ, ಮಧುಪುರಿ ಅಂತೆಲ್ಲ ಏನು ಹೇಳಿದ್ರು, ಈ ಎಲ್ಲವೂ ಕೂಡ ಅತ್ಯಂತ ಪುಣ್ಯಕರವಾದಂತಹ ಪ್ರದೇಶಗಳು. ಈ ಪ್ರದೇಶಗಳೇ ಪುಣ್ಯಕರವಾದಂತ ಮೇಲೆ ಭಗವಂತನ ವಿಗ್ರಹ ಇರುವಂತಹ ಪ್ರದೇಶಗಳು ಅತ್ಯಂತ ಪುಣ್ಯಕರ ಅಂತ ಪ್ರತ್ಯೇಕ ಹೇಳಬೇಕೇನು ಅಂತಾರೆ. ಏತೇ ಪುಣ್ಯತಮಾ ದೇಶಾಃ ಹರೇರಚಾಶ್ರಿತಾಶ್ಚಯೇ. ಯಾರು ಶ್ರೇಯಸ್ಕಾಮರು, ಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರು ಯಾರಿದ್ದಾರೆ ಅಂಥವರು
ಈ ಪುಣ್ಯ ಪ್ರದೇಶಗಳನ್ನ ಮತ್ತೆ ಮತ್ತೆ ಸೇವೆ ಮಾಡಬೇಕು, ಸೇವಿಸ್ತಾ ಇರಬೇಕು. ನಿಷೇವೇತ, ಈ ಪ್ರದೇಶಗಳಿಗೆ ಮತ್ತೆ ಮತ್ತೆ ಹೋಗ್ತಾ ಇರಬೇಕು, ಸೇವೆ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಏತೆ ಪುಣ್ಯತಮಾಲೋ ದೇಶಾಃ, ಏತೆ ಪುಣ್ಯತಮಾ ದೇಶಾಃ ಹರೇರರ್ಥಾಶ್ರಿತಾಶ್ಚ ಯೇ ಏತಾನ್ ದೇಶಾನ್ ನಿಷೇವೇತ ಶ್ರೇಯಸ್ಕಾಮೋ ಹ್ಯಭೀಕ್ಷ್ಣಶಃ ಧರ್ಮೋ ಹ್ಯತ್ರೋಜಿತ ಪುಂಸಾಂ ಸಹಸ್ರಾದಿಫಲೋದಯಃ ಪಾತ್ರಂ ಚಾತ್ರ ನಿರುಕ್ತಂ ಮಯಿ ಕವಿಭಿಃ ಪಾತ್ರವಿತ್ತಮೈಃ. ಈ ಪ್ರದೇಶಗಳಲ್ಲಿ ನಾವು ಆಚರಣೆ ಮಾಡಿರ್ತಕ್ಕಂತಹ ಪುಣ್ಯ ಕರ್ಮಗಳು 1000 ಪಟ್ಟು ಹೆಚ್ಚು ಫಲವನ್ನು ತಂದು ಕೊಡುತ್ತದೆ. ಸಹಸ್ರಾದಿ ಫಲೋದಯ ಅಂತ ಈ ರೀತಿ ಪ್ರದೇಶಗಳ ಮಹಿಮೆಯನ್ನ ಹೇಳಿ, ಇನ್ನು ಮುಂದೆ ಸತ್ಪಾತ್ರರು ಯಾರು, ಯಾರಿಗೆ ನಾವು ದಾನ ಮಾಡಬೇಕು, ಸತ್ಪಾತ್ರರಿಗೆ ದಾನ ಮಾಡಬೇಕು ಅಂತ ಹೇಳಿದ್ರು. ಆ ಸತ್ಪಾತ್ರರು ಯಾರು ಅನ್ನೋದನ್ನ ಶಾಸ್ತ್ರಗಳನ್ನ, ಜ್ಞಾನಿಗಳನ್ನ ನಾವು ನೋಡಿದರೆ ಅತ್ಯಂತ ಶ್ರೇಷ್ಠರಾದ ಜ್ಞಾನಿಗಳು ಯಾರಿದ್ದಾರೆ ಅವರೇ ಮುಖ್ಯ ಪಾತ್ರರು ಅಂತ ಹೇಳಿದ್ದಾರೆ. ದಾನವನ್ನ ತೆಗೆದುಕೊಳ್ಳಿಕ್ಕೆ ಮುಖ್ಯ ಪಾತ್ರರು ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದ ಜ್ಞಾನಿಗಳು. ಧರ್ಮೋ ಹ್ಯತ್ರೋಜಿತ ಪುಂಸಾಂ ಸಹಸ್ರಾದಿ ಫಲೋದಯ ಪಾತ್ರಂ ಚಾತ್ರ ನಿರುಕ್ತಂ ವೈ ಕವಿಭಿಃ ಪಾತ್ರವಿತ್ತಮೈಃ ಹರಿರೇವೈಕೌರ್ವಿಶಃ ಯನ್ಮಯಂ ಚರಾಚರಂ ದೇವರ್ಷಹ್ಯಸ್ತು ವೈ ಸತ್ಸು ತತ್ರ ಬ್ರಹ್ಮಾತ್ಮಜಾದಿಷು ರಾಜನ್ ಯದಗ್ರ ಪೂಜಾಯಾಂ ಮತ ಪಾತ್ರತಯಾಚ್ಯುತಃ. ಎಲೆ ರಾಜನೇ, ದಾನವನ್ನ ತೆಗೆದುಕೊಳ್ಳಿಕ್ಕೆ ಮುಖ್ಯ ಪಾತ್ರ ಭಗವಂತನೇ. ಹರಿಯೇ ಮುಖ್ಯ ಪಾತ್ರ. ಯಾಕೆ ಅಂದ್ರೆ ಆ ಭಗವಂತನೇ ಎಲ್ಲ ಚರಾಚರ ಪ್ರಪಂಚಕ್ಕೆ ಒಡೆಯ. ಮತ್ತೆ ಇದೇ ಕಾರಣದಿಂದಲೇ ರಾಜಸೂಯ ಯಾಗದಲ್ಲಿ ಬ್ರಹ್ಮದೇವರ ಮಕ್ಕಳು, ಅನೇಕ ಪೂಜ್ಯರಾದ ದೇವತೆಗಳು, ಋಷಿಗಳು ಎಲ್ಲರೂ ಇದ್ರು. ಅವರೆಲ್ಲ ಇರುವಾಗಲೂ ಕೂಡ ಅವರೆಲ್ಲರಲ್ಲಿ ಅಗ್ರ ಪೂಜೆಗೆ ಯೋಗ್ಯನಾದವನು ಯಾರು ಅಂತ ತೀರ್ಮಾನ ಮಾಡುವಾಗ ಶ್ರೀಕೃಷ್ಣನೇ ಅಗ್ರ ಪೂಜೆಗೆ ಯೋಗ್ಯ ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಭಗವಂತನೇ ಮುಖ್ಯ ಪಾತ್ರ. ಹರಿರೇವೈಕೌರ್ವೀಶಃ ಯನ್ಮಯಂ ಚರಾಚರಂ ದೇವರ್ಷರ್ಹತ್ಸು ವೈ ಸತ್ಸು ತತ್ರ ಬ್ರಹ್ಮಾತ್ಮಜಾದಿಷು ರಾಜನ್ ಯದಗ್ರ ಪೂಜಾಯಾಂ ಪಾತ್ರತಯಾಚ್ಯುತಃ ಜೀವರಾಶಿವಿರಾಕೀರ್ಣಃ ಅಂಡಕೋಶಾಂಗ್ರಿಪೋ ಮಹಾನ್ ತನ್ಮೂಲಾತ್ವಾದಚ್ಯುತೇರ್ಜ್ಯ ಸರ್ವಜೀವಾತ್ಮತರ್ಪಣಂ. ಈ ಬ್ರಹ್ಮಾಂಡ ಅದು ಬಹಳ ದೊಡ್ಡದಾದಂತಹ ಒಂದು ವೃಕ್ಷ ಅಂತ ಇಟ್ಟುಕೊಳ್ಳೋಣ. ಮಹತ್ತಾದಂತಹ ಈ ಬ್ರಹ್ಮಾಂಡ ಅನ್ನೋ ವೃಕ್ಷದಲ್ಲಿ ಅನೇಕ ಜೀವರಾಶಿಗಳೆಲ್ಲ ತುಂಬಿಕೊಂಡಿದ್ದಾರೆ. ಈ ಇಡೀ ವೃಕ್ಷಕ್ಕೆ, ಬ್ರಹ್ಮಾಂಡ ಅಂತನ್ನೋ ವೃಕ್ಷಕ್ಕೆ ಭಗವಂತ ಮೂಲಾಧಾರನಾಗಿದ್ದಾನೆ. ಒಂದು ಗಿಡ ಏನಿದೆ, ಮರ, ಆ ಮರ ಅದು
ಫಲಪುಷ್ಪ ಭರಿತವಾಗಿ ಚೆನ್ನಾಗಿರಬೇಕು ಅಂತಾದ್ರೆ ಮೂಲಕ್ಕೆ ನಾವು ನೀರು ಹಾಕಬೇಕು. ಮೂಲವನ್ನ ನಾವು ನೀರು, ಗೊಬ್ಬರ ಮೊದಲಾದವುಗಳಿಂದ ಪೋಷಣೆ ಮಾಡಿದರೆ ಅದು ತುಂಬಿ ಎಲ್ಲ ಮರದಲ್ಲಿರುವ ಶಾಖೆಗಳಿಗೆ ಎಲ್ಲದಕ್ಕೂ ತೃಪ್ತಿಯನ್ನ ಕೊಡ್ತದೆ. ಹಾಗೆ ಇಡೀ ಬ್ರಹ್ಮಾಂಡ ಅನ್ನೋ ವೃಕ್ಷ ಏನಿದೆ, ಈ ವೃಕ್ಷದಲ್ಲಿ ಎಲ್ಲಾ ಜೀವರು ಕೂಡ ತುಂಬಿಕೊಂಡಿದ್ದಾರೆ. ಆ ವೃಕ್ಷಕ್ಕೆ ಮೂಲನಾದವನು ಭಗವಂತ. ಆ ಭಗವಂತನಿಗೆ ತೃಪ್ತಿಪಡಿಸಿಬಿಟ್ರೆ ಎಲ್ಲಾ ಜೀವಾತ್ಮರಿಗೂ ತೃಪ್ತಿ ಉಂಟು ಮಾಡ್ತದೆ. ಆದ್ರಿಂದ ಭಗವಂತನೇ ಮುಖ್ಯ ಪಾತ್ರ. ಭಗವಂತನನ್ನೇ ತೃಪ್ತಿಪಡಿಸಬೇಕು. ಎಲ್ಲಾ ರೀತಿಯಿಂದಲೂ ಕೂಡ ಭಗವಂತನನ್ನೇ ತೃಪ್ತಿಪಡಿಸಬೇಕು. ಜೀವರಾಶಿ ವಿರಾಕೀರ್ಣ ಅಂಡಕೋಶಾಂಗ್ರಿಪೋ ಮಹಾನ್ ತನ್ಮೂಲಾದಚ್ಯುತೇಜ್ಯ ಸರ್ವಜೀವಾತ್ಮತರ್ಪಣಂ ಪುರಾಣ್ಯನೇನ ಸೃಷ್ಟಾನಿ ನೃತಿರ್ಯಗರ್ಷಿದೇವತಾಃ ಚೇತೆ ಜೀವೇನ ರೂಪೇಣ ಪುರೇಷು ಪುರುಷೋಕ್ಷೇಷು. ಮನುಷ್ಯರು, ಪಶುಗಳು, ಋಷಿಗಳು, ದೇವತೆಗಳು ಈ ಎಲ್ಲರ ಶರೀರಗಳನ್ನ ಭಗವಂತನೇ ಸೃಷ್ಟಿ ಮಾಡಿದ್ದಾನೆ. ಈ ಎಲ್ಲ ಜೀವರ ಒಳಗೆ ಬಿಂಬನಾಗಿ ತಾನು ಇದ್ದಾನೆ. ಇವರೆಲ್ಲ ಜೀವರು ಕೂಡ ಪ್ರತಿಬಿಂಬರು. ಪ್ರತಿಬಿಂಬದೊಳಗೆ ಬಿಂಬರೂಪಿಯಾಗಿ ತಾನು ಶರೀರದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಅವನನ್ನ ಪುರುಷ ಎಂಬುದಾಗಿ ಕರೀತದೆ ವೇದ. ಪುರುಷ ಅಂತಂದ್ರೆ ಪುರಿ ಶೇತೆ ಇತಿ ಪುರುಷ. ಎಲ್ಲರ ಒಳಗೂ ಕೂಡ ಬಿಂಬರೂಪಿಯಾಗಿ ವಾಸ ಮಾಡಿಕೊಂಡಿದ್ದಾನೆ. ಆದ್ರಿಂದ ಅವನನ್ನ ಪುರುಷ ಅಂತ ಕರೀತದೆ. ಆ ಎಲ್ಲ ಶರೀರಗಳನ್ನ ಸೃಷ್ಟಿ ಮಾಡಿದವನು ಇವನೇ. ಅದು ಮನುಷ್ಯರಾಗಿರ್ಬೋದು, ಪಶುಗಳಾಗಿರ್ಬೋದು, ಋಷಿಗಳಾಗಿರ್ಬೋದು, ದೇವತೆಗಳಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಶರೀರವನ್ನ ಸೃಷ್ಟಿ ಮಾಡಿ ಆ ಶರೀರದ ಒಳಗೆ ತಾನು ಪ್ರವೇಶ ಮಾಡಿ ಜೀವರ ಒಳಗೂ ಕೂಡ ಬಿಂಬರೂಪದಿಂದ ಇರ್ತಕ್ಕಂಥವನು ಆ ಭಗವಂತ. ಆದ್ದರಿಂದಲೇ ಅವನನ್ನ ಪುರುಷ ಎಂಬುದಾಗಿ ಕರೀತಾರೆ. ಪುರಾಣ್ಯನೇನ ಸೃಷ್ಟಾನಿ ನೃತಿರ್ಯಗರ್ಷಿದೇವತಾಃ ಚೇತೆ ಜೀವೇನ ರೂಪೇಣ ಪುರೇಷು ಪುರುಷೋಕ್ಷಸೌ ತೇಷ್ವೀಶೋ ಭಗವಾನ್ ರಾಜನ್ ತಾರತಮ್ಯೇನ ವರ್ತತೆ ತಸ್ಮಾತ್ ಪಾತ್ರಂ ಹಿ ಪುರುಷೋ ಯಾವಾನಾತ್ಮ ಯಥೇಯತೆ. ರಾಜನ್, ಮನುಷ್ಯರು ಮುಂತಾದವರಲ್ಲಿ ತಾರತಮ್ಯ ಇದೆ. ಪ್ರತಿಯೊಬ್ಬರಲ್ಲೂ ತಾರತಮ್ಯ ಇದೆ. ಮನುಷ್ಯರಲ್ಲಿ, ದೇವತೆಗಳಲ್ಲಿ, ಎಲ್ಲರಲ್ಲೂ ತಾರತಮ್ಯ ಇದೆ. ತಾರತಮ್ಯ ಇರೋದರಿಂದ ಭಗವಂತನು ಕೂಡ ಅವರ ಒಳಗೆ ತಾರತಮ್ಯದಿಂದಲೇ ಇರ್ತಾನೆ. ತನ್ನ ಸನ್ನಿಧಾನವನ್ನ ಭಗವಂತ ತಾರತಮ್ಯದಿಂದಲೇ ಇಟ್ಟಿರ್ತಾನೆ. ಎಲ್ಲರ ಒಳಗೂ ಕೂಡ ಒಂದೇ ರೀತಿಯಾದ ತಾರತಮ್ಯ ನಾವು ನೋಡಬಾರದು. ಒಂದೇ ರೀತಿಯಲ್ಲಿ ಎಲ್ಲರನ್ನೂ ಕೂಡ ನೋಡಬಾರದು. ಎಲ್ಲರೊಳಗೂ ಪರಮಾತ್ಮ ಇದ್ದಾನೆ ನಿಜ. ಆ ಪರಮಾತ್ಮ ಯಾರೊಳಗೆ ಎಷ್ಟು ಸನ್ನಿಧಾನವನ್ನ ಇಟ್ಟಿರ್ತಾನೋ ಆ ರೀತಿ ಆ ಜೀವರ ಪಾತ್ರತ್ವವನ್ನ ನಾವು ವಿವೇಚನೆ ಮಾಡಬೇಕು. ಎಲ್ಲಾ ಜೀವರು ಕೂಡ ಭಗವಂತನ ಸನ್ನಿಧಾನ ಪಾತ್ರರು. ಆದರೆ ಎಲ್ಲಾ ಜೀವರಲ್ಲಿಯೂ ಕೂಡ ಒಂದೇ ರೀತಿ ಸನ್ನಿಧಾನ ಇರೋದಿಲ್ಲ. ಭಗವಂತ ಅವರವರ ತಾರತಮ್ಯಕ್ಕೆ ಅನುಸಾರವಾಗಿ ಅವರವರಲ್ಲಿ ತನ್ನ ಸನ್ನಿಧಾನವನ್ನ ಇಟ್ಟಿರ್ತಾನೆ. ಪ್ರತಿಯೊಬ್ಬ ಜೀವರಲ್ಲೂ ತಾರತಮ್ಯ ಇದೆ. ಆ ತಾರತಮ್ಯದಿಂದಲೇ ಭಗವಂತ ಅವರೊಳಗೆ ಸನ್ನಿಹಿತನಾಗ್ತಾನೆ. ತೇಷ್ವೀಶೋ ಭಗವಾನ್ ರಾಜನ್ ತಾರತಮ್ಯೇನ ವರ್ತತೆ ತಸ್ಮಾತ್ ಪಾತ್ರಂ ಹಿ ಪುರುಷೋ ಯಾವಾನಾತ್ಮ ಯಥೇಯತೆ. ದೃಷ್ಟ್ವಾ ತೇಷಾಂ ಮಿಥೋ ನೃಣಾಂ ಅವಜ್ಞಾಮಾತ್ಮನೋ ನೃಪಾಂ
ತ್ರೇತಾದಿಶು ಹರೇರರ್ಚಾ ಕ್ರಿಯಾಯೈ ಕವಿಭಿಕೃತ. ಎಲೆ ರಾಜನೇ, ಈ ರೀತಿ ಪರಮಾತ್ಮನ ಚಲ ಪ್ರತಿಮೆಗಳು ಜೀವಿಗಳು, ಅಚಲ ಪ್ರತಿಮೆಗಳು ಶಾಲಗ್ರಾಮಾದಿ ಪ್ರತಿಮೆಗಳಾದರೆ ಚಲ ಪ್ರತಿಮೆಗಳು ಜೀವರಾಗಿದ್ದಾರೆ. ಆ ಜೀವರ ಒಳಗೆ ಪರಸ್ಪರವಾಗಿ ತಾನು ಮೇಲು ಅಂತ ಹೇಳ್ತಾ ಆ ಅಂತರ್ಯಾಮಿಯಾದ ಭಗವಂತನನ್ನ ಅವಮಾನ ಮಾಡ್ತಾ ನಾವು ತ್ರೇತಾಯುಗ ಮೊದಲಾದ ಯುಗಗಳಲ್ಲಿ ಬೆಳೆದು ಬಂದ್ವಿ. ಭಗವಂತ ಎಲ್ಲರೊಳಗೂ ಅಂತರ್ಯಾಮಿಯಾಗಿ ಇದ್ದರೂ ಕೂಡ ನಾನು ಮೇಲು ಅಂತ ಆ ಭಗವಂತನನ್ನ ಅವಮಾನ ಮಾಡುವ ಪ್ರವೃತ್ತಿ ತ್ರೇತಾಯುಗ ಮೊದಲಾದ ಯುಗಗಳಲ್ಲಿ ಬೆಳೆದು ಬಂತು. ಅದನ್ನ ನೋಡಿ ಜ್ಞಾನಿಗಳು ಏನು ಮಾಡಿದರು? ಉಪಾಸನೆಗೋಸ್ಕರ ಅಚಲ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದರು. ದೃಷ್ಟ್ವಾ ತೇಷಾಂ ಮಿತೋ ನೃಣಾಂ ಅವಜ್ಞಾಮಾತ್ಮನೋ ನೃಪಾಃ ಏತಾದೃಶು ಹರೇರರ್ಚಾ ಕ್ರಿಯಾಯೈ ಕವಿಭಿಕೃತಾಃ ತತೋರ್ಚಾಯಾಂ ಹರಿಂ ಕೇಚಿತ್ ಶ್ರದ್ಧಯಾ ಚ ಸಪರ್ಯಯಾ ಉಪಾಸತೆ ಉಪಾಸಾಪಿ ನಾರ್ಥದಾ ಪುರುಷದ್ವಿಷಾಂ. ಹೀಗೆ ಅಚಲ ಪ್ರತಿಮೆಗಳು ಬಂತು. ಜ್ಞಾನಿಗಳು ಭಗವಂತನ ಉಪಾಸನೆಗೋಸ್ಕರ ಅಚಲ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿದರು. ಆದ್ದರಿಂದ ಕೆಲವರು ಶ್ರದ್ಧೆಯಿಂದ ಭಗವಂತನ ಪೂಜೆಯನ್ನು ಮಾಡ್ತಾರೆ. ಶ್ರದ್ಧಾಯುಕ್ತವಾದ ಪೂಜೆಯಿಂದ ಭಗವಂತನನ್ನ ಉಪಾಸನೆ ಮಾಡ್ತಾರೆ. ಆದರೆ ಉತ್ತಮ ಪುರುಷರನ್ನ ದ್ವೇಷ ಮಾಡೋರಿಗೆ ಯಾವ ಉಪಾಸನೆಯೂ ಕೂಡ ಫಲ ಕೊಡೋದಿಲ್ಲ. ಶ್ರದ್ಧೆಯಿಂದ ಪ್ರತಿಮೆಗಳಲ್ಲಿ ಪೂಜೆಯನ್ನು ಮಾಡಿದರೂ ಕೂಡ ನಿಜವಾದ ಭಗವಂತನ ಉತ್ತಮವಾದ ಪ್ರತಿಮೆ ಅಂತಂದ್ರೆ ಅದು ಸತ್ಪುರುಷರು, ಜ್ಞಾನಿಗಳು. ಆ ಜ್ಞಾನಿಗಳೇ ಉತ್ತಮವಾದ ಭಗವಂತನ ಪ್ರತಿಮೆಗಳು. ಅಂತಹ ಉತ್ತಮ ಪುರುಷರನ್ನ ಯಾರು ದ್ವೇಷ ಮಾಡ್ತಾರೋ ಅಂಥವರಿಗೆ ಅಚಲ ಪ್ರತಿಮೆಯಲ್ಲಿ ಅವರು ಎಷ್ಟೇ ಪೂಜೆಯನ್ನ ಮಾಡಿದರೂ ಕೂಡ ಅವರಿಗೆ ಅದು ಫಲವನ್ನು ಕೊಡೋದಿಲ್ಲ. ತತೋರ್ಚಾಯಾಂ ಹರಿಂ ಕೇಚಿತ್ ಶ್ರದ್ಧಯಾ ಚ ಸಪರ್ಯಯಾ ಉಪಾಸತೆ ಉಪಾಸಾಪಿ ನಾರ್ಥದ ಪುರುಷದ್ವಿಷಾಂ. ಪುರುಷೇಷ್ವಪಿ ರಾಜೇಂದ್ರ ಸುಪಾತ್ರಂ ಬ್ರಾಹ್ಮಣಂ ವಿದುಃ ತಪಸ್ಸಾ ವಿದ್ಯೆಯಾ ತುಷ್ಟ್ಯಾಂ ತತ್ತೇ ವೇದಂ ಹರೇಸ್ತನಂ. ಅಲೇ ರಾಜೇಂದ್ರ, ಜಡವಾದಂತಹ ಕಲ್ಲಿನಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ ಭಗವಂತನ ಸನ್ನಿಧಾನವನ್ನ ಹೆಚ್ಚಿಸ್ಕೊಳ್ಬೋದು. ಎಲ್ಲ ಕಲ್ಲುಗಳಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ ಒಂದೇ ರೀತಿ ಇರೋದಿಲ್ಲ. ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ ಕಲ್ಲೇ ಬೇರೆ, ಬೇರೆ ಕಲ್ಲೇ ಬೇರೆ. ಒಂದು ಸಾಧಾರಣವಾದ ಕಲ್ಲಾದರೂ ಕೂಡ ಅದನ್ನ ನಾವು ಪ್ರಾಣ ಪ್ರತಿಷ್ಠೆ ಮಾಡಿದರೆ ಅದರಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚಾಗ್ತದೆ. ಅದರಂತೆ ಜೀವರಲ್ಲಿಯೂ ಕೂಡ ಬ್ರಾಹ್ಮಣ ತನ್ನ ತಪಸ್ಸು, ವಿದ್ಯೆ ಮತ್ತು ಎದುರುಚ್ಛಾಲಾಭ, ಸಂತೃಪ್ತಿ ಇವುಗಳಿಂದ ವೇದಗಳನ್ನ ಧಾರಣೆ ಮಾಡಿದ್ದಾನೆ. ಆದ್ದರಿಂದ ಭಗವಂತನ ಉತ್ತಮ ಸನ್ನಿಧಾನ ಅಂತನ್ನೋದು ಆ ಬ್ರಾಹ್ಮಣನಲ್ಲಿ ಇರ್ತದೆ. ಉಳಿದವರಿಗಿಂತಲೂ ಕೂಡ ಹೆಚ್ಚಿನ ಭಗವಂತನ ಸನ್ನಿಧಾನ ಇರೋದ್ರಿಂದ
ಅವನು ನಿಜವಾಗಲೂ ಪಾತ್ರನಾದ ಪ್ರತಿಮೆ ಅಂತ ಕರೆಸ್ಕೊಳ್ತಾನೆ. ಸತ್ಪಾತ್ರ ಪ್ರತಿಮೆ ಭಗವಂತನ ಪ್ರತಿಮೆ, ಸತ್ಪಾತ್ರ ಪ್ರತಿಮೆ ಯಾವುದು ಅಂತಂದ್ರೆ ಅದು ಬ್ರಾಹ್ಮಣ ಅಂತ ತಿಳಿಬೇಕು. ಬ್ರಾಹ್ಮಣ ಎಲ್ಲರಿಗಿಂತಲೂ ಕೂಡ ಹೆಚ್ಚು ಸತ್ಪಾತ್ರ ಅಂತ ಜ್ಞಾನಿಗಳು ಹೇಳ್ತಾರೆ. ಹೇಗೆ ಎಲ್ಲಾ ಜೀವರಲ್ಲಿಯೂ ಕೂಡ ಭಗವಂತ ಇದ್ರೂ ಕೂಡ ಬ್ರಾಹ್ಮಣನಲ್ಲಿ ವಿಶೇಷ ಸನ್ನಿಧಾನವನ್ನ ಇಟ್ಟಿದ್ದಾನೆ. ಎಲ್ಲಾ ಕಲ್ಲುಗಳಲ್ಲಿಯೂ ಕೂಡ ಭಗವಂತ ಇದ್ರೂ ಕೂಡ ಪ್ರಾಣ ಪ್ರತಿಷ್ಠೆ ಮಾಡಿದ ಕಲ್ಲಿನಲ್ಲಿ ಹೇಗೆ ವಿಶೇಷ ಸನ್ನಿಧಾನವನ್ನ ಭಗವಂತ ಇಟ್ಟಿದ್ದಾನೋ ಹಾಗೆ ಎಲ್ಲಾ ಜೀವರಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ ಇದ್ರೂ ಕೂಡ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ತನ್ನ ಹೆಚ್ಚಿನ ಸನ್ನಿಧಾನವನ್ನ ಇಟ್ಟಿದ್ದಾನೆ. ಯಾಕೆ ಅಂದ್ರೆ ಆ ಬ್ರಾಹ್ಮಣರಲ್ಲಿ ತಪಸ್ಸು, ವಿದ್ಯೆ ಮತ್ತು ತುಷ್ಟಿ ಅಂತಂದ್ರೆ ಎದೃಚ್ಛಾಲಾಭ ಸಂತುಷ್ಟಿ, ಇದರಿಂದ ಮತ್ತು ವೇದವನ್ನ ಧಾರಣೆ ಮಾಡಿದ್ದಾನೆ. ಆ ಕಾರಣದಿಂದ ಆ ಬ್ರಾಹ್ಮಣನಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಅಂತ ಅನ್ನೋದು ಹೆಚ್ಚಾಗಿ ಇದೆ. ಪುರುಷೇಶ್ವಪಿ ರಾಜೇಂದ್ರ ಸುಪಾತ್ರಂ ಬ್ರಾಹ್ಮಣಂ ವಿದುಃ ತಪಸಾ ವಿದ್ಯೆಯಾ ತುಷ್ಟ್ಯಾ ದತ್ತೇ ವೇದಂ ಹರೇಸ್ತನುಂ. ನನ್ವಸ್ಯ ಬ್ರಾಹ್ಮಣ ರಾಜನ್ ಕೃಷ್ಣಸ್ಯ ಜಗದಾತ್ಮನಃ ಪುನಂತ ಪಾದರಜಸ ಲೋಕೀಂ ದೈವತಂ ಮಹತ್. ರಾಜನೇ, ಈ ಬ್ರಾಹ್ಮಣರು ತಾವು ಎಲ್ಲೆಲ್ಲಿ ಸಂಚಾರವನ್ನ ಮಾಡ್ತಾರೋ ಅಲ್ಲೆಲ್ಲ ಕಡೆಯಲ್ಲಿ ತಮ್ಮ ಪಾದದ ಧೂಳಿಯಿಂದ 3 ಲೋಕವನ್ನೇ ಪವಿತ್ರವನ್ನಾಗಿ ಮಾಡ್ತಾರೆ. ಬ್ರಾಹ್ಮಣರು ಹೋದ ಜಾಗಗಳೆಲ್ಲ ಪವಿತ್ರವಾಗ್ತವೆ. ಅವರ ಪಾದ ಧೂಳಿ ಎಲ್ಲೆಲ್ಲಿ ಬೀಳುತ್ತದೋ ಅಲ್ಲೆಲ್ಲಾ ಕಡೆಗೂ ಕೂಡ ಜಾಗ ಪವಿತ್ರ ಆಗ್ತದೆ. ಅಂತಹ ಬ್ರಾಹ್ಮಣರು ಜಗತ್ಪತಿಯಾದಂತಹ ಆ ಶ್ರೀಕೃಷ್ಣನಿಗೆ ಪ್ರತಿಮೆಗಳಾಗಿದ್ದಾರೆ. ಈ ಲೋಕಕ್ಕೆ ದೊಡ್ಡ ದೇವತೆಗಳು ಅಂತಂದ್ರೆ ಅದು ಬ್ರಾಹ್ಮಣರೇ. ತ್ರಿಲೋಕೀಂ ದೈವತಂ ಮಹತ್ ಅಂತ ಹೇಳ್ತಾ ಇದ್ದಾರೆ. 3 ಲೋಕದಲ್ಲೇ ಒಳ್ಳೆ ದೊಡ್ಡ ದೇವತೆಗಳು ಅವರು ಬ್ರಾಹ್ಮಣರು. ಅವರ ಪಾದ ಧೂಳಿನಿಂದ ಎಲ್ಲ ಲೋಕವನ್ನು ಪವಿತ್ರ ಮಾಡ್ತಾರೆ. ಭಗವಂತನ ವಿಶೇಷ ಸನ್ನಿಧಾನ ಪಾತ್ರರಾದಂತಹ ಪ್ರತಿಮೆಗಳು ಅಂದ್ರೆ ಅದು ಬ್ರಾಹ್ಮಣರು ಅಂತ ತಿಳಿದಿರಿ. ಅನ್ವಸ್ಯ ಬ್ರಾಹ್ಮಣ ರಾಜನ್ ಕೃಷ್ಣಸ್ಯ ಜಗದಾತ್ಮನಃ ಪುನಂತ ಪಾದರಜಸ ತ್ರಿಲೋಕೀಂ ದೈವತಂ ಮಹತ್. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶಸಹಸ್ರ್ಯಾಂ ವೈಯಾಸಿಕ್ಯಾಂ ಸಪ್ತಮಸ್ಕಂದೇ ಪಂಚದಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 15 2-3 ಶ್ಲೋಕ ತಾತ್ಪರ್ಯ ಹೇಳಬಲ್ಲ. ತಾತ್ಪರ್ಯ 39ನೇ ಶ್ಲೋಕದಿಂದ ಇದೆ. ಅದು 38ರಿಂದಲೇ ಇದೆ. ಅದು ಯಾವುದನ್ನು ನೀವು ಕವರ್ ಮಾಡಲ್ಲ. ಸ್ವಲ್ಪ ವಿಸ್ತಾರ ಮಾಡ್ರಿ. ಬ್ರಹ್ಮಾದಿಸ್ಥಾವರಾಂತೇಷು ನ ವಿಶೇಷೋ ಹರೇ ಕ್ವಚಿತ್ ವ್ಯಕ್ತಿಮಾತ್ರ ವಿಶೇಷೇಣ ತಾರತಮ್ಯಂ ವದಂತಿ ಚ ಇತಿ ಚ. ಬ್ರಹ್ಮಾದಿ ಸ್ಥಾವರ ಪರ್ಯಂತ ಎಲ್ಲ ಕಡೆಯಲ್ಲಿ ಇರುವ ಭಗವಂತನ ರೂಪಗಳಲ್ಲಿ ಯಾವ ತಾರತಮ್ಯನೂ ಇಲ್ಲ. ಭಗವಂತನಲ್ಲಿ ತಾರತಮ್ಯ ಇಲ್ಲ. ಆದರೆ ಅವನು ತನ್ನ ಸಾಮರ್ಥ್ಯವನ್ನ ಜೀವರಲ್ಲಿ ಪ್ರಕಟ ಮಾಡೋದರಲ್ಲಿ ತಾರತಮ್ಯ ಇದೆ ಅಷ್ಟೆ. ಎಲ್ಲರ ಒಳಗೂ ಭಗವಂತ ಏಕರೂಪನಾಗೇ ಇದ್ದಾನೆ ನಿಜ. ಅವನಲ್ಲಿ ತಾರತಮ್ಯ ಇಲ್ಲ. ಭಗವಂತನ ರೂಪಗಳಲ್ಲಿ ತಾರತಮ್ಯ ಇದೆ ಅಂತ ತಿಳ್ಕೊಳ್ಬಾರದು. ಭಗವಂತನ ರೂಪ ಅದರಲ್ಲಿ ತಾರತಮ್ಯ ಇಲ್ಲದೆ ಇದ್ರೂ ಕೂಡ ತನ್ನ ಸಾಮರ್ಥ್ಯವನ್ನ ಭಗವಂತ ಎಲ್ಲಾ ಜೀವರಲ್ಲೂ ಒಂದೇ ರೀತಿಯಲ್ಲಿ ಪ್ರಕಟ ಮಾಡೋದಿಲ್ಲ. ಅವನು ಪ್ರಕಟ ಮಾಡೋದ್ರಲ್ಲಿ ತಾರತಮ್ಯ ಇದೆ. ಆ ತಾರತಮ್ಯವನ್ನ ಇಟ್ಟುಕೊಂಡು ಅವನಲ್ಲಿ ತಾರತಮ್ಯವನ್ನ ವ್ಯವಹಾರ ಮಾಡ್ತಾರೆ ಅಂತ ಈ ರೀತಿ ಸಮಾಚಾರ ಅನ್ನೋ ಗ್ರಂಥದಲ್ಲಿ ಹೇಳಿದ್ದನ್ನ ಮಧ್ವಾಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ಆಮೇಲೆ 38 ಜೀವೇನ ರೂಪೇಣ ಸಹ ಅಂತ ಹೇಳ್ತು ತಾತ್ಪರ್ಯ ಕೊಟ್ಟಿದ್ದಾರಲ್ಲ, ಎದಕ್ಕೆ? ಅಲ್ಲಿ
ಭಗವಂತ ಪುರುಷ ಅಂತ ಕರೆಸ್ಕೊಂಡಿದ್ದಾನೆ. ಯಾಕೆ ಅಂದ್ರೆ ಶೇತೆ ಜೀವೇನ ರೂಪೇಣ ಪುರುಷೇಶು. ಜೀವೇನ ರೂಪೇಣ ಅಂದ್ರೆ ಜೀವರೂಪದಿಂದ ಇದ್ದಾನೆ ಅಂತ ಅರ್ಥ ಅಲ್ಲ. ಸಹ ಶಬ್ದಯೋಗದಿಂದ ತೃತೀಯ ಭಕ್ತಿಯನ್ನು ಇಟ್ಟುಕೊಂಡು ಸಹ ಅನ್ನೋ ಶಬ್ದವನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕು. ಜೀವೇನ ರೂಪೇಣ ಸಹ ಅಂತ ಸಹ ಅನ್ನೋದನ್ನ ಅಧ್ಯಾಹಾರ ಮಾಡಿಕೊಂಡ್ರೆ ಆವಾಗ ಪ್ರತಿಬಿಂಬನಾದ ಜೀವನ ಜೊತೆಗೆ ಭಗವಂತ ಇದ್ದಾನೆ ಅಂತ ಹಾಗರ್ಥ ಹೊರತು ಜೀವನೇ ಭಗವಂತ, ಭಗವಂತನೇ ಜೀವರೂಪದಿಂದ ಇದ್ದಾನೆ ಅಂತ ಆ ರೀತಿ ತಿಳ್ಕೊಳ್ಬೇಡ್ರಿ ಅನ್ನೋದಕ್ಕೋಸ್ಕರ ಜೀವೇನ ರೂಪೇಣ ಸಹ ಅಂತ ಬರೆದಿದ್ದಾರೆ. ಇನ್ನೊಂದು ಶಿಲಾ ಪ್ರತಿಮಾ ಸಂತೋ ವಿಪ್ರಾದ್ಯಾಶ್ಚ ಹರೇಗೆ ಸ್ಮೃತ ಇತಿ ಚ. ಲಾಸ್ಟ್ ಈಗ ನಾವು ನೋಡಿದ ಕೊನೆ 2 ಶ್ಲೋಕಗಳು ಬ್ರಾಹ್ಮಣ ಭಗವಂತನ ಉತ್ತಮವಾದ ಜಲಪ್ರತಿಮೆ ಅಂತ ಏನು ಹೇಳಿದ್ರು ಆ ವಿಷಯದಲ್ಲಿ ಮನುಷ್ಯರಲ್ಲಿಯೂ ಕೂಡ ಬ್ರಾಹ್ಮಣ ಹೆಚ್ಚು ಸತ್ಪಾತ್ರ. ಅವನಲ್ಲಿ ತಪಸ್ಸು, ವಿದ್ಯೆ ಮತ್ತು ಸಂತುಷ್ಟಿ ಮತ್ತು ಕೃಷ್ಣನ ವೇದರೂಪವಾದ ಶರೀರ ಇದೆಲ್ಲ ಧಾರಣೆ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಇಲ್ಲಿ ಶಿಲಾವತ್ ಪ್ರತಿಮಾ ಸಂತೋ ವಿಪ್ರಾದ್ಯಾಶ್ಚ ಹರೇ ಸ್ಮೃತಾಃ ಇತಿ ಚ. ಶಿಲಾವತ್ ಅಂತ ಸಾಲಗ್ರಾಮಾದಿ ಶಿಲೆಗಳಂತೆ ಅಂತ ದೃಷ್ಟಾಂತ ಕೊಟ್ಟು ಈ ವಿಷಯವನ್ನ ತಿಳಿಸಿದ್ದಾರೆ. ಅದೇ ಗ್ರಂಥದಲ್ಲೇ ಹೇಳಿದ್ದಾರೆ. ಈಗ ಬೇರೆ ಕಲ್ಲುಗಳಲ್ಲಿ ನಾವು ಹೆಚ್ಚು ಭಗವಂತನ ಆರಾಧನೆಯನ್ನು ಮಾಡೋದಿಲ್ಲ. ಅದೇ ಶಾಲಗ್ರಾಮ ಕಲ್ಲಿನಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆ ಮಾಡ್ತೇವೆ. ಅದು ಭಗವಂತನ ಆರಾಧನೆಗೆ ಪ್ರತಿಮೆ ಅಂತ ಕರೀತೇವೆ. ಯಾಕೆ ಆ ಶಾಲಗ್ರಾಮದ ಕಲ್ಲಿನಲ್ಲಿ ಬೇರೆ ಕಲ್ಲುಗಳಿಗಿಂತ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ ಅಂತ. ಅದೇ ರೀತಿ ಕ್ಷತ್ರಿಯರು ಮುಂತಾದವರಿಗಿಂತಲೂ ಕೂಡ ಬ್ರಾಹ್ಮಣರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ. ಇದನ್ನ ಹೇಗೆ ಇಟ್ಟುಕೊಳ್ಬೇಕು ಅಂದ್ರೆ ಕ್ಷತ್ರಿಯರು ಮುಂತಾದವರು ತಮಗಿಂತ ಕೆಳಗಿನ ವರ್ಣದವರಿಗೆ ಅವರು ಪೂಜ್ಯರು. ಎಲ್ಲೋ ಆಗಿದ್ರೆ ಇನ್ನೂ ಹೆಚ್ಚು ಪೂಜ್ಯರಾಗ್ತಾರೆ. ಕೆಳಗಿನ ವರ್ಣದವರು ಕೂಡ ಸಂತರಾಗಿದ್ರೆ ಮೇಲಿನ ವರ್ಣದವರೆಗೆ ಮತ್ತು ಮಾತುಗಳಿಂದ ಪೂಜ್ಯರಾಗ್ತಾರೆ. ಶರೀರದಿಂದ, ಮನಸ್ಸಿನಿಂದ ಮತ್ತು ಮಾತಿನಿಂದ ಅವರು ಪೂಜ್ಯರೇ. ಯಾರ್ಯಾರು ಸಜ್ಜನರಿದ್ದಾರೋ ಅವರೆಲ್ಲ ಕೂಡ ಮನಸ್ಸು ಮತ್ತು ಮಾತುಗಳಿಂದ ಪೂಜ್ಯರೇ. ಅಷ್ಟಾಭಿಪ್ರಾಯ. ಧನ್ಯವಾದ. ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಗಂಟು ನಮಗೆ ಗಂಟ್ಲು ಹಿಡ್ಕೊಂಡ್ಬಿಟ್ಟಿದೆ ಯಾಕೋ ಬೆಳಗ್ಗೆಯಿಂದ. ಅದೇ ಇಲ್ಲಿ ಆಡಿಯೋ ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಬರ್ತಾ ಇದೆ, ಅದಕ್ಕೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ.